ಇಲ್ಲಿ ಪ್ರತಿ ತಿಂಗಳು ಕೂಡ ಅಕ್ಕಿ ಬದಲು ಹಣನ ಪಡ್ಕೋತಾ ಇದ್ದೀರಾ. ನಿಮ್ಗೇನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತೆ ಏಪ್ರಿಲ್ ತಿಂಗಳು ಇನ್ನೂ ಅಕ್ಕಿ ಹಣ ಬಂದೇ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಿದ್ರಾ, ನಿಮಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಇಡ್ತೀನಿ, ಏನೇನು ಅಪ್ಡೇಟ್ ಬಂದಿದೆ ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಾ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋದು, ಏಪ್ರಿಲ್ ತಿಂಗಳಿಂದ ಏನು ಅಕ್ಕಿ ಬದಲು ಹಣನೇ ಬರ್ತಾ ಇರೋಲ್ಲ, ಒಂದೆರಡು ತಿಂಗಳಿಂದ ಏನಾದರೂ ಬರುತ್ತಾ ಬರೋಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ, ಏನಂದರೆ ನಮ್ಗೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬಂದಿಲ್ಲ ಅಂತ ಈ ರೀತಿಯೂ ಕಮೆಂಟ್ಸ್ ಕೂಡ ಬರ್ತಿದೆ. ಮತ್ತು ಕೆಲವರು ಮೇ ತಿಂಗಳದು ಕೂಡ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇದ್ದೀರಾ. ಹಾಗಾದರೆ ಏನಕ್ಕೆ ಬಂದಿಲ್ಲ, ಇವಾಗ ಏನಾದರೂ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಎಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ನೋಡೋಣ. ಇವಾಗ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಗಮನ ಇಟ್ಟು ನೋಡ್ತಾ ಹೋಗಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೀವೆಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳು ಬಂದಂಥ ವಿಷಯನ ಕೇಳ್ತಿದ್ರೆ, ಆ ಒಂದು ವಿಷಯ ಇವಾಗ ಎಲ್ಲ ಕೂಡ ಸ್ಟಾಪ್ ಆಗಿದೆ. ಇವಾಗ ಎಲ್ಲ ಗ್ಯಾರಂಟಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರೆ, ಆದರೆ ಅವ್ರು ಕೊಡ್ತೀವಿ ಅಂತ ಹೇಳಾದ್ಮೇಲೆ ಹಣ ಬರಬೇಕಲ್ಲ, ಹಣನೇ ಬರ್ತಾ ಇಲ್ಲ. ಎಷ್ಟೊಂದು ಜನ ಗೃಹಲಕ್ಷ್ಮಿ ಹಣಕ್ಕೆ ವೆಯ್ಟ್ ಮಾಡ್ತಾಯಿರಾ, ಇನ್ನೊಂದಷ್ಟು ಜನ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಹಣಕ್ಕೆ ವೆಯ್ಟ್ ಮಾಡ್ತಾಯಿರಾ, ಕೆಲವರು 2 ಹಣಕ್ಕೂ ಕೂಡ ವೆಯ್ಟ್ ಮಾಡ್ತಾಯಿರಾ. ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳಿಂದ ಹಣ ಬಂದಿಲ್ಲ. ಏಪ್ರಿಲ್ ತಿಂಗಳದ್ದು ಬರಬೇಕು, ಮೇ ತಿಂಗಳದ್ದು ಬರಬೇಕು, ಸರಿನಾ? ಜೂನಲ್ಲಿ ನಿಮ್ಗೆ ಅಕ್ಕಿ ಬದಲು ಹಣ ಏನು ಬರಬೇಕಲ್ಲ, ಅದು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ತಿಂಗಳು ಅಂದರೆ ಜುಲೈಗೆ ಹಾಕ್ಕೊಡ್ತಾರೆ. ಅಂದರೆ ಒಂದು ತಿಂಗಳು ಅದು ಮುಂದಕ್ಕೆ ಹೋಗುತ್ತೆ. ಅದರಿಂದ ಜೂನ್ ತಿಂಗಳದ್ದು ಏನು ತಲೆ ಕೆಡಿಸ್ಕೋಬೇಡಿ, ನಿಮ್ಮದು ಏಪ್ರಿಲ್ ತಿಂಗಳದು ಮತ್ತು ಮೇ ತಿಂಗಳದು ಅಕ್ಕಿ ಹಣ ಬರಬೇಕಾಗಿರೋದು. ಮತ್ತು ಇವಾಗ ನೀವು DBT ಸ್ಟೇಟಸ್ ನೀವೇನು ಚೆಕ್ ಮಾಡ್ತಿರಲ್ಲ, ಅಲ್ಲೋಗಿ ಚೆಕ್ ಮಾಡಿ. ಇವಾಗ ಬೇಕು ಅಂದರೆ ಮಾರ್ಚ್ ತಿಂಗಳು ಮಾತ್ರ ಇದೆ, ಇನ್ನೂ ಏಪ್ರಿಲ್ ತಿಂಗಳದು ಅಪ್ಡೇಟ್ ಆಗಿಲ್ಲ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಸ್ಟಾರ್ಟಿಂಗೇ ಹೇಳಿದೆ. ಏನಂದರೆ, ನೀವು ಯಾರ್ಯಾರು ಕಳೆದ ಒಂದು 2 ತಿಂಗಳಿಂದ ವೆಯ್ಟ್ ಮಾಡ್ತಿದ್ರಲ್ಲ ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ, ಫೈನಲಿ ಆ ಒಂದು ಹಣನ ಇವತ್ತು ರಿಲೀಸ್ ಮಾಡಿದರೆ. ಸ್ಕ್ರೀನ್ಶಾಟು ಕೂಡ ಇಲ್ಲೇ ಹಾಕಿದೆ, ನೀವು ನೋಡ್ಬೋದಾಗಿರುತ್ತೆ. ಮತ್ತು ಯಾರ್ಯಾರು ಇವತ್ತು ಹಣ ರಿಸೀವ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಯಾಕಂದರೆ ನೀವು ಹಾಕೋ ಒಂದು ಕಮೆಂಟು ಬೇರೆಯವ್ರಿಗೆ ಒಂದು ನಂಬಿಕೆ ಬರುತ್ತೆ, ಹೌದು ನಿಜ ಇವತ್ತು ಹಣ ರಿಲೀಸ್ ಆಗಿದೆ ಅಂತ. ಯಾಕೆಂದರೆ ಇವತ್ತು ಹಣ ಬಂದ್ಬಿಟ್ಟು ಅಕ್ಕಿ ಬದಲು ಹಣ ಏನು ರಿಲೀಸ್ ಆಗಿದೆಯಲ್ಲ, ಅದು ಜಾಸ್ತಿ ಜನಕ್ಕೆ ರಿಲೀಸ್ ಆಗಿಲ್ಲ, ಒಂದು 5% 10% ಜನರಿಗೆ ಮಾತ್ರ ರಿಲೀಸ್ ಆಗಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೀವು ಚೆಕ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಅಕ್ಕಿ ಬದಲು ಹಣ ಯಾವ ಖಾತೆಗೆ ಬಂದಿದೆ ಅಲ್ಲಿ ನೀವು ನೋಡ್ಕೋಬೋದು, ಹಣ ಬಂದಿದೆಯಾ ಬಂದಿಲ್ವ ಅನ್ನೋದು. ಮತ್ತು ಯಾರ್ಯಾರಿಗೆ ಬಂದಿದೆ ಅಕ್ಕಿ ಬದಲು ಹಣ ಇವತ್ತು ಎಲ್ಲರೂ ಕೂಡ ಕಮೆಂಟ್ ಹಾಕಿ, ನೀವು ಬೇರೆಯವ್ರಿಗೆ ಒಂದು ಐಡಿಯಾ ಸಿಗುತ್ತೆ, ಹಣ ಬಂದಿದೆಯಾ ಬಂದಿಲ್ವ ಅನ್ನೋದು ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಮತ್ತು ಇವಾಗ ಯಾರಿಗೆ ಬಂದಿರಲ್ಲ ಅಕ್ಕಿ ಬದಲು ಹಣ ಇವತ್ತು, ಅವ್ರಿಗೆ ಯಾವಾಗ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಗೆ ಉಳ್ಕೊಬಿಡುತ್ತೆ ನಿಮಗೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ಇವತ್ತು ಯಾರಿಗೆ ಅಕ್ಕಿ ಬದಲು ಹಣ ರಿಲೀಸ್ ಆದರೂ ಕೂಡ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ, ನೀವೇನು ಕೂಡ ತಲೆಗೆ ಕೆಡ್ಸ್ಕೋಬೇಡಿ. ಯಾಕಂದರೆ ಒಂದೇ ದಿನಕ್ಕೆ ಎಲ್ಲರಿಗೂ ಕೂಡ ಹಾಕೋಕ್ಕಾಗುತ್ತೆ, ಕೋಟ್ಯಾಂತರ ಜನಕ್ಕೆ. ನೀವೇ ಅರ್ಥ ಮಾಡ್ಕೋಬೇಕು ಅದನ್ನ. ಸ್ವಲ್ಪ ಒಂದು 10ರಿಂದ 15 ದಿನ ಟೈಮ್ ತೊಗೊಳುತ್ತೆ. ಅಂದರೆ ನಿಮಗೆ ಏನಾಗುತ್ತೆ ಅಂದರೆ, ಈ ತಿಂಗಳು ಎಂಡು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಉಳಿದವ್ರಿಗೆ ಬರುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಗ್ರೂಪ್ಸಲ್ಲೂ ಕೂಡ ಶೇರ್ ಮಾಡಿ, ಯಾಕೆಂದರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಯಾಕಂದರೆ ಅಕ್ಕಿ ಹಣಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.